ಸುದೀಪ್ಗೆ ಬೆದರಿಕೆ ಪತ್ರ ಬಂದಿದ್ಯಾ? ಅನಾಮಧೇಯರ ಬೆದರಿಕೆ ಪತ್ರದಲ್ಲಿ ಏನಿದೆ ಹಾಗಾದ್ರೆ? ಯಾರು ಬರೆದಂತಹ ಪತ್ರ ಅದು? ಆ ಪತ್ರದ ಸತ್ಯಾಸತ್ಯತೆ ಏನ್ ಹಾಗಾದ್ರೆ? ಇದೊಂದು ರೀತಿ ಸ್ಫೋಟಕ ವಿಚಾರ. ಸುದೀಪ್ ಅವರಿಗೆ ಬೆದರಿಕೆ ಪತ್ರ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಅನಾಮಧೇಯರು ಅಂತ ಹೇಳಿ ಬರೆದಿರುವಂತಹ ಪತ್ರದಲ್ಲಿ, ಆ ಬೆದರಿಕೆ ಪತ್ರದಲ್ಲಿ ಏನಿದೆ? ಯಾರು ಬರೆದಿರುವಂತಹ ಪತ್ರ ಅದು? ಆ ಪತ್ರದ ಅಸಲಿಯತೆ ಏನ್ ಹಾಗಾದ್ರೆ? ಏನ್ ಸತ್ಯಾಸತ್ಯತೆ ಇದೆ? ಆ ಪತ್ರದಲ್ಲಿ ಏನ್ ಬರೆದಿದ್ದಾರೆ? ಹಾಗಾದ್ರೆ ಈಗಾಗಲೇ ದೂರು ಕೂಡ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಏನಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ? ಎಫ್ಐಆರ್ ನಲ್ಲೇನಿದೆ? ಸುದೀಪ್ ಪರವಾಗಿ ಜಾಕ್ ಮಂಜು ಅವರು ಈಗಾಗಲೇ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರಾ? ಏನಿದು ಪ್ರಕರಣ? ಇವತ್ತೇ ಯಾಕೆ ಈ ವಿಚಾರ ಸುದ್ದಿ ಆಗ್ತಾ ಇದೆ ಹಾಗಾದ್ರೆ? ಬೆದರಿಕೆ ಪತ್ರ ಬಂದಿರೋದು ಯಾವತ್ತು ಹಾಗಾದ್ರೆ? ಸೊ ಇವತ್ತು ಯಾಕೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ? ನಟ ಕಿಚ್ಚ ಸುದೀಪ್ಗೆ ಬೆದರಿಕೆ ಪತ್ರ ಅಂತ ಹೇಳಲಾಗ್ತಾ ಇದೆಯಲ್ಲ, ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಈಗಾಗಲೇ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಜಾಕ್ ಮಂಜು ಅವರು. ಸೊ ಸುದೀಪ್ ಅವರ ಆಪ್ತ ಬಳಗದಲ್ಲಿ ಜೊತೆಗೆ ನಿರ್ಮಾಪಕರಾಗಿರುವಂತಹ ಜಾಕ್ ಮಂಜು ಅವರು ಈಗಾಗಲೇ ಸುದೀಪ್ ಅವರ ಪರವಾಗಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಪುಟ್ಟೇನಹಳ್ಳಿ ಪೊಲೀಸರು ಈ ಪ್ರಾಣ ಬೆದರಿಕೆ ಅಡಿಯಲ್ಲಿ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಅನ್ನೋದೊಂದು ವಿಚಾರಗಳು ಸದ್ಯದ ಮಟ್ಟಿಗೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇರೋದು. ಸೊ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಆ ಬೆದರಿಕೆ ಪತ್ರದಲ್ಲಿ ಏನಂತ ಬೆದರಿಕೆಯನ್ನ ಹಾಕಿದ್ದಾರೆ ಹಾಗಾದ್ರೆ? ಸೊ ಇವತ್ತೇ ಆ ಬೆದರಿಕೆ ಪತ್ರ ತಲುಪಿದ್ಯಾ? ಸೊ ಇವತ್ತು ಯಾಕೆ ಈ ಮಟ್ಟಿಗೆ ಈ ವಿಚಾರದಲ್ಲಿ ಸದ್ದಾಗ್ತಾ ಇದೆ? ಇವತ್ತು ಸುದೀಪ್ ಅವರ ವಿಚಾರವನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳು ಒಂದೂವರೆಗೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಸುದೀಪ್ ಅವರು ಸ್ಟಾರ್ ಪ್ರಚಾರಕರಾಗ್ತಾರೋ ಅಥವಾ ಬೆಂಬಲವನ್ನ ಸೂಚಿಸ್ತಾರೋ ಅನ್ನೋ ವಿಚಾರಗಳು ಗೊತ್ತಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಇದೇ ಜಾಕ್ ಮಂಜು ಅವರಿಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಅವರು ಕೂಡ ಬಿಜೆಪಿಯಿಂದ, ಹಾಗಾಗಿ ಕೊಡಿಸ್ಬೇಕು ಅಂತ ಹೇಳಿ ಸುದೀಪ್ ಅವರು ಲಾಬಿಯನ್ನ ಮಾಡಬಹುದು ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಜಾಕ್ ಮಂಜು ಅವರಿಗೆ ಟಿಕೆಟ್ ಕೊಡಿ, ಹಾಗಾಗಿ ನಾನು ಪ್ರಚಾರದ ಅಖಾಡಕ್ಕೆ ಧುಮುಕ್ತೇನೆ ಅಂತ ಹೇಳುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಕೆಲವೊಂದಿಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಸುದೀಪ್ ಅವರಿಗೆ ಬೆದರಿಕೆ ಪತ್ರ ಬಂದಿದೆ ಅನ್ನೋದೊಂದು ವಿಚಾರ ಇದೆಯಲ್ಲ, ಈಗ ಅದು ಹೈಲೈಟ್ ಆಗ್ತಾ ಇರೋದು. ಹಾಗಾದ್ರೆ ಆ ಬೆದರಿಕೆ ಪತ್ರದಲ್ಲಿ ಏನಿದೆ ಹಾಗಾದ್ರೆ? ಸೊ ಯಾವತ್ತಿಂದ ಬೆದರಿಕೆ ಆಗ್ತಾ ಇದೆ ಹಾಗಾದ್ರೆ? ಇವತ್ತು ಯಾಕೆ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರೋದು? ಯಾಕಂದ್ರೆ ಜಾಕ್ ಮಂಜು ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಬಿಜೆಪಿ ಕಡೆಯಿಂದ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಸುದೀಪ್ ಅವರು ಹೇಳಬಹುದು ಬಿಜೆಪಿ ಅವರಿಗೆ ಅಂತ ಈ ವಿಚಾರಗಳೆಲ್ಲ ಗೊತ್ತಾಗ್ತಾ ಇದೆ. ಸೊ ಈ ನಡುವೆ ಇದೇ ಜಾಕ್ ಮಂಜು ಅವರು ಇದೀಗ ಸುದೀಪ್ ಅವರ ಪರವಾಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಈಗಾಗಲೇ ಏನ್ ಬೆದರಿಕೆ ಪತ್ರ ಬಂದಿದೆ ಅದರ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರಗಳಿದೆ. ಸೊ ಇದು ಎಲ್ಲೆಲ್ಲಿಗೋ ಲಿಂಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ಎಕ್ಸಾಕ್ಟ್ ಆಗಿ ತನಿಖೆ ಆದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗತ್ತೆ ಅಂತ ಅನ್ಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಸುದೀಪ್ ಅವರ ವಿಚಾರದಲ್ಲಿ ಅವರು ಬಿಜೆಪಿಯ ಪರವಾಗಿ ಸ್ಟಾರ್ ಪ್ರಚಾರಕರಾಗ್ತಾರೋ ಅಥವಾ ಬೆಂಬಲವನ್ನ ಸೂಚಿಸ್ತಾರೋ ಅನ್ನೋ ವಿಚಾರಗಳು ಬರ್ತಿರೋವಾಗ್ಲೇ ಬೆದರಿಕೆ ಪತ್ರ ಕೂಡ ಅವ್ರಿಗೆ ಬಂದಿದೆ ಅಂತ ಹೇಳಿ ಜಾಕ್ ಮಂಜು ಅವರು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ? ಏನಿದು ಕಥೆ? ಎಸ್, ಖಂಡಿತವಾಗ್ಲೂ ಶ್ರುತಿ, ಒಂದು ಕಡೆ ನಿನ್ನೆಯಿಂದಲೂ ಕೂಡ ಅಷ್ಟೇ ಕಿಚ್ಚ ಸುದೀಪ್ ಅವರು ಬಿಜೆಪಿಯನ್ನ ಸೇರ್ತಾರೆ, ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ ಅನ್ನುವಂತ ಸುದ್ದಿ ಕೂಡ ಅಷ್ಟೇ ಬಹಳ ಜೋರಾಗಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಕಿಚ್ಚ ಸುದೀಪ್ ಅವರಿಗೆ 2 ಬೆದರಿಕೆ ಪತ್ರಗಳನ್ನು ಬಂದಿರುವಂತದ್ದು ಕೂಡ ಈಗಾಗಲೇ ಸ್ಪಷ್ಟವಾಗಿರುವಂತದ್ದು. ಯಾಕಂದ್ರೆ ಬೆದರಿಕೆ ಪತ್ರದಲ್ಲಿ ಕೂಡ ಅಷ್ಟೇ ಸಾಕಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಸರೋಜಮ್ಮ ಅವರ ಕುಟುಂಬವನ್ನು ಕೂಡ ಇದೇ ಒಂದು ಸುದೀಪ್ ಅವರು ಕೇರ್ ಟೇಕ್ ಮಾಡ್ತಾ ಇದ್ರು, ಅವ್ರಿಗೆ ಯೋಗಕ್ಷೇಮಗಳನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಅವರ ಮನೆಗೆ ಅಂಚೆಯ ಮುಖಾಂತರವಾಗಿ 2 ಬೆದರಿಕೆ ಪತ್ರಗಳು ಕೂಡ ಬರುತ್ತೆ. ಆ ಒಂದು 2 ಬೆದರಿಕೆ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು ಏನು ಅಂತಂದ್ರೆ, ಇವರ ಒಂದಷ್ಟು ಖಾಸಗಿ ವಿಡಿಯೋಗಳನ್ನ ನಾವು ಹರಿಬಿಡ್ತೀವಿ, ಜೊತೆಗೆ ನಿಮ್ಮ ಹೆಂಡತಿಗೆ ಮತ್ತು ಮಾಧ್ಯಮದವರಿಗೆ ಆ ಒಂದು ಖಾಸಗಿ ವಿಡಿಯೋಗಳನ್ನ ಕಳಿಸ್ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದರೆ. ಜೊತೆಗೆ ಒಂದಷ್ಟು ಸ್ಪೆಸಿಫಿಕ್ ಆದಂತ ಒಂದಷ್ಟು ಚೆನ್ನೈನ ಒಂದಷ್ಟು ವಿಚಾರವಾಗಿ ಇರಬಹುದು, ಅಥವಾ ರಾಜರಾಜೇಶ್ವರಿ ನಗರದ ವಿಚಾರವಾಗಿ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಸ್ಥಳಗಳ ಬಗ್ಗೆ ಉಲ್ಲೇಖವನ್ನ ಮಾಡಿಕೊಂಡು ಅಲ್ಲಿ ನೀವು ಏನೆಲ್ಲವನ್ನ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ದಾಖಲೆಗಳ ಸಮೇತವಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀವಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದರೆ. ಯಾವಾಗ 2 ಬೆದರಿಕೆ ಪತ್ರಗಳು ಬಂತೋ ಕೂಡಲೇ ಕಿಚ್ಚ ಸುದೀಪ್ ಅವರ ಮ್ಯಾನೇಜರ್ ಆಗಿರುವಂತಹ ಜಾಕ್ ಮಂಜು ಅವರು ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು. ಅಂದ್ರೆ ಅನಾಮಧೇಯ ಹೆಸರಿನಲ್ಲಿ ಬಂದಂತಹ ಒಂದು ಪತ್ರದಲ್ಲಿ ಈ ರೀತಿಯಾಗಿ ಅವರ ಒಂದು ಚ್ಯುತಿ ತರುವಂತಹ ಒಂದು ಸ್ಟೇಟ್ಮೆಂಟ್ಗಳು ಕೂಡ ಇದೆ, ಜೊತೆಗೆ ಒಂದಷ್ಟು ಹೇಳಿಕೆಗಳು ಇದೆ. ಆ ಒಂದು ಕಾರಣಕ್ಕೋಸ್ಕರ ಅವ್ರು ಯಾರು ಅನ್ನೋದನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ದೂರನ್ನು ಕೂಡ ದಾಖಲು ಮಾಡಿದರೆ. ಆ ಒಂದು ದೂರದನ್ನ ಮೊದಲು NCR ಅನ್ನ ಮಾಡ್ಕೊಂತಾರೆ. NCR ಆದಂತಹ ಬಳಿಕ ಕೋರ್ಟ್ ನ ಗಮನಕ್ಕೆ ತಂದು ಕೋರ್ಟ್ ನ ಪರ್ಮಿಷನ್ ಮೇಲೆ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. IPC ಸೆಕ್ಷನ್ 504, 506 ಮತ್ತು 120B ಅಡಿಯಲ್ಲಿ ಈಗಾಗಲೇ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಅವರಿಗೆ ಪ್ರಾಣ ಬೆದರಿಕೆಯನ್ನು ಹಾಕುವುದರ ಜೊತೆಗೆ ಒಳಸಂಚನ್ನ ರೂಪಿಸಿಕೊಂಡು ಅವರ ಒಂದು
ಗೌರವಕ್ಕೆ ಚ್ಯುತಿ ತರುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಜಾಕ್ ಮಂಜು ದೂರನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ದೂರಿನನ್ವಯವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿರುವಂತಹ ಪುಟ್ಟನಹಳ್ಳಿ ಪೊಲೀಸರು ಸದ್ಯಕ್ಕೆ ಯಾವ ಅಂಚೆಯ ಮುಖಾಂತರವಾಗಿ ಆ ಒಂದು ಲೆಟರ್ಗಳು ಬಂದಿತ್ತು ಮತ್ತು ಆ ಒಂದು ಲೆಟರ್ ಅಲ್ಲಿ ಇರುವಂತಹ ಒಂದಷ್ಟು ವಿಚಾರಗಳ ಕುರಿತಾಗಿ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿರುವಂತದ್ದು. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಈ ಬಗ್ಗೆ ಒಂದು ಕೂಲಂಕುಷವಾದಂತಹ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಚರ್ಚೆ ಆದಂತಹ ಬಳಿಕ ಸಿಸಿಬಿಗೆ ಪ್ರಕರಣ ವರ್ಗಾವಣೆ ಮಾಡುವಂತಹ ಕುರಿತಾಗಿ ಕೂಡ ಅಷ್ಟೇ ಸಭೆಯಲ್ಲಿ ಚರ್ಚೆಯನ್ನು ಕೂಡ ಹಿರಿಯ ಅಧಿಕಾರಿಗಳು ಮಾಡಿರುವಂತಹದ್ದು. ಶ್ರುತಿ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.